ಅದ್ರ ಬದಲು ಸೋಷಿಯಲ್ ಜಸ್ಟಿಸ್ ಮಾಡಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು ಕಾಯಕ ದಾಸೋಹ, ಉತ್ಪನ್ನ ಮತ್ತು ಹಂಚಿಕೆ ಮಾಡ್ಕೊಳ್ಳೋದು. ಅದು ಎಲ್ರಿಗೂ ಆಗಬೇಕಲ್ಲ, ಎಲ್ರಿಗೂ ಉತ್ಪನ್ನ ಆದದ್ದು. ಅದಕ್ಕೆ ಇವಾಗ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಅಧಿಕಾರ ಮತ್ತು ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಇರಬಾರ್ದು, ಅದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳ್ತಾರೆ. ಅಧಿಕಾರ ಮತ್ತು ಸಂಪತ್ತು ಇದೆಯಲ್ಲ ಎಲ್ರಿಗೂ ಆಗಬೇಕು. ಕೈಗಾರಿಕೆಗಳು ಬೆಳವಣಿಗೆ ಆಗದೆ ಹೋದರೆ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲ್ಲ. ಕೈಗಾರಿಕೆಗಳು ಬೆಳವಣಿಗೆ ಆಗಬೇಕಾದ್ರೆ ಕಾನೂನು ಕೂಡ ಸುವ್ಯವಸ್ಥೆನೂ ಕೂಡ ಇರಬೇಕು. ಕಾನೂನು ಸುವ್ಯವಸ್ಥೆಗೂ ಇನ್ವೆಸ್ಟ್ಮೆಂಟ್ಗೂ ಸಂಬಂಧ ಇದೆ. ಕಾನೂನು ಸುವ್ಯವಸ್ಥೆ ಇದ್ದಾಗ ಮಾತ್ರ ಇನ್ವೆಸ್ಟ್ಮೆಂಟ್ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ವೆಸ್ಟ್ಮೆಂಟ್ ಬಂದರೆ ಮಾತ್ರ ಕೈಗಾರಿಕೆಗಳ ಬೆಳವಣಿಗೆ ಆಗ್ತದೆ, ಉದ್ಯೋಗ ಸೃಷ್ಟಿಯಾಗ್ತದೆ. ಉದ್ಯೋಗ ಆದರೆ